ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಾನ್ಯ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ಅವ್ರು ಏನೋ ಹೋಗಿ ನನ್ನ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಏನಪ್ಪ ವೀಡಿಯೋ ಮಾಡ್ತಿರೋದು ಅಂದರೆ, ನಂದು 20ಗೆ 10 ಮಂತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ನಂದು. ಅದಕ್ಕೆ ನಾನು ಮತ್ತು ನಮ್ಮ ಮನೆಯವರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ ಒನ್ ಡೇ ಮುಂಚೆನೇ ಪ್ಲ್ಯಾನ್ ಹಾಕ್ಕೊಂಡಿದ್ದು. ಅದಕ್ಕಿಂತ ಮುಂಚೆ ನಾನು 1 ವೀಕು ನಾರ್ಮಲ್ ಆಸ್ಪತ್ರೆಗೆ ಹೋಗೋದು ಬರೋದು ಅದನ್ನೇ ಮಾಡ್ತಿದ್ದೆ ಯಾವಾಗ್ಲೂ. ನವಜೀವನಿಗೆ ಹೋಗೋದು ಬರೋದು ಅದನ್ನೇ ಮಾಡ್ತಿದ್ದೆ. ಅವರು ಬ್ಲಡ್ ಟೆಸ್ಟ್ ಏನೂ ಹೇಳಲಿಲ್ಲ, ಒಟ್ಟಿನಲ್ಲಿ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗಿ ಅಂತ ಅಂತಿದ್ರು. ಬೆಳಗ್ಗೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿವೆ ಮತ್ತು ನೈಟ್ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳಿವೆ. ಅದನ್ನೇ ಕರೆಕ್ಟಾಗಿ 3 ಡೇನೋ 4 ಡೇನೋ ಕಂಪ್ಲೀಟ್ ಮಾಡಿದೆ. ಕಂಪ್ಲೀಟ್ ಎಲ್ಲ ಆದಮೇಲೆ ಮತ್ತೆ ಬಿಟ್ಬಿಟ್ಟು ಫೀವರ್ ಬರೋದು ಮತ್ತು ಮೈಕೈ ನೋವು, ಸಖತ್ ಮೈಕೈ ನೋವು, ಸುಸ್ತು, ಕರೆಕ್ಟಾಗಿ ಊಟ ಮಾಡ್ತಾಯಿರಲಿಲ್ಲ, ಊಟ ಸೇರ್ತಿರಲಿಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಆಯ್ತಿತ್ತು. ಲಾಸ್ಟಿಗೆ ಅಮ್ಮ, ಯಾಕೋ ನೀನು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಷ್ಟಾಗಿ ಅಡ್ಜಸ್ಟಿಂಗ್ ಆಯ್ತಲ್ಲ, ಒಂದು ಸತಿ ಗೌರ್ಮೆಂಟಲ್ಲಿ ತೋರಿಸೋಣ ಬಾ ಅಂತ ಅಂದರು. ಕರೆಕ್ಟಾಗಿ 20ನೇ ತಾರೀಕು ನೈಟು, ಹಂಗಂದರೆ 12 ಗಂಟೆ ಆದಮೇಲೆ ಕರೆಕ್ಟಾಗಿ 20ನೇ ತಾರೀಕು ಬಿದ್ದ ಮೇಲೆ ಕರೆಕ್ಟಾಗಿ ತುಂಬ ಜಾಸ್ತಿ ಆಯಿತು ಜ್ವರ, ಮೈಕೈ ನೋವು, ವಾಮಿಟಿಂಗು, ಸುಸ್ತು, ಮಾತಾಡೋಕ್ಕೆ ಆಯ್ತಿಲ್ಲ, ಅದೆಲ್ಲ ತುಂಬಾ ಎವ್ವಿ ಜಾಸ್ತಿ ಆಗೋಯಿತು. ಅದಕ್ಕೆ ಏನು ಮಾಡ್ತು ಅಮ್ಮ, ಸರಿ ಆಯಿತು ನಡಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅವರೆಲ್ಲನೂ ಬ್ಲಡ್ ಟೆಸ್ಟಿಂದ ಹಿಡಿದು ಯೂರಿನ್ ಟೆಸ್ಟಿಂದ ಎಂದು ಪ್ರತಿಯೊಂದು ಔಟ್ಸೈಡೇ ಬರ್ಕೊಟ್ರು ನಮಗೆ. ಔಟ್ಸೈಡ್ ಹೋಗಿ ಎಲ್ಲನೂ ಮಾಡಿಸ್ತು. ಬ್ಲಡ್ ಟೆಸ್ಟಿಗೆ ಒನ್ ಬ್ಲಡ್ ಟೆಸ್ಟಿಗೆ 2000 ಆಯಿತು, ಇನ್ನೊಂದು ಬ್ಲಡ್ ಟೆಸ್ಟಿಗೆ 950 ಏನೋ ಆಯಿತು. ಇನ್ನು ಯೂರಿನ್ ಟೆಸ್ಟಿಗೆ ಎಷ್ಟು 615 or 715 ಏನೋ ತೊಗೊಂಡ್ರು. ಸರಿ ಆಯಿತು ಅಂತ 3 ಟೆಸ್ಟು ಮಾಡಿಸ್ಕೊಂಡು ತೊಗೊಂಡ್ಬಂದ್ಬಿಟ್ಟು ಡಾಕ್ಟ್ರಿಗೆ ಕೊಟ್ಟು, ಅವ್ರೇನಂದರು, ಲೈಟಾಗಿ ಟೈಫಾಯ್ಡ್ ಇದೆ ಅಂತ ಅಂದರು. ನೆಗೆಟಿವೇ ಬಂದಿತ್ತು, ಎಲ್ಲ ರಿಪೋರ್ಟಲ್ಲೆಲ್ಲ ನೆಗೆಟಿವ್ ಅಂತ ಇತ್ತು, ಪಾಸಿಟಿವ್ ಅಂತ ಯಾವುದ್ರಲ್ಲೂ ಇರಲಿಲ್ಲ, ನೆಗೆಟಿವ್ ಅಂತ ಇತ್ತು. ಅದಕ್ಕೆ ಡಾಕ್ಟರ್ ಏನಂತ ಹೇಳಿದರು ಅಂದರೆ, ಲೈಟಾಗಿ ಟೆಚ್ಡ್ ಬೈ ಇದೆ ಅಷ್ಟೇ ನಿಮಗೆ, ಟೈಫೈ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವ್ರೇನಂದರು, ಒಂದು 3 ದಿವಸ ಇಲ್ಲ 1 ದಿವಸನಾರು ಉಳ್ಕೊಳ್ಳಿ ನೀವು, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ, ನಾನು ಟ್ರೀಟ್ಮೆಂಟ್ ಕೊಟ್ಟರೆ ಒಂದು ಸ್ವಲ್ಪ ಬಾಡಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅಡ್ಮಿಂಟ್ ಆದೋ. ನಂಗೆ ಅಡ್ಮಿಂಟ್ ಆಗೋಕ್ಕೆ ಇಷ್ಟ ಇರಲಿಲ್ಲ, ಸೀರಿಯಸ್ಸಾಗಿ ಹೇಳಬೇಕು ಅಂದರೆ ನಂಗೆ ನಿಜ ಇಷ್ಟ ಇರಲಿಲ್ಲ ಅಡ್ಮಿಂಟ್ ಆಗೋಕ್ಕೆ. ಅಮ್ಮ ಫೋರ್ಸ್ ಮಾಡಿ ಅಡ್ಮಿಂಟ್ ಆಗು, ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ, ಹೇಳೋ ಮಾತು ಕೇಳು ಅಂದ್ಬಿಟ್ಟು ಸರಿ ಅಂತ ಅಡ್ಮಿಂಟ್ ಮಾಡಿದರು. ಸರಿ ಆಯಿತು ಅಂತ ಅಡ್ಮಿಂಟ್ ಆದೆ. ಅಡ್ಮಿಂಟ್ ಆಗಾದಮೇಲೆ ನಾನು ಮಾರ್ನಿಂಗ್ ಒಂದ್ಸತಿ ಕೊಡೋರು ಇಂಜೆಕ್ಷನು, ಮತ್ತು ನೈಟ್ ಒಂದ್ಸತಿ ಇಂಜೆಕ್ಷನ್ ಕೊಡೋರು. ಅದ್ರ ಕ್ಲಿಪ್ಪಿಂಗ್ಸ್ನ ನಾನು ಈಗ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋಗೆ ಆ್ಯಡ್ ಮಾಡ್ತೀನಿ. ನನಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ, ಯಾಕಂದರೆ ತುಂಬ ಸುಸ್ಕೊಂಡಿದ್ದೆ ನಾನು, ಎದ್ದು ಮಾತಾಡೋವಷ್ಟು ಕೆಪಾಸಿಟಿ ಇರಲಿಲ್ಲ. ಒನ್ ಡೇ ಫುಲ್ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ರಿಕವರಿಂಗ್ ಆದಮೇಲೆ ನಾನು ಒಂದು ಸ್ವಲ್ಪ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ, ಒಂದು ಫ್ಯೂ ಸೆಕೆಂಡ್ಸ್ ವೀಡಿಯೋಸ್ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನು ಆ್ಯಡ್ ಮಾಡ್ತೀನಿ, ಅದನ್ನು ನೋಡಿ. ಗೈಸ್, ಇದು ಒನ್ ಡೇ ಆದಮೇಲೆ ಮಾಡ್ತಾರೆ ಬ್ಲಾಗ್. ನಾನು ಅವತ್ತಿನ ದಿವಸದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ಸುಸ್ತಾಗಿತ್ತು ಅಂತ. ಅವತ್ತಿನ ಮಾರನೇ ಬೆಳಗ್ಗೆ ಬ್ಲಾಗು ಬೆಳಗಿನ ಜಾವ ಕರೆಕ್ಟಾಗಿ 6 ಗಂಟೆ ಇಲ್ಲ 6:10ಕ್ಕೇನೋ 5:15 ಎದ್ದಿದ್ದೆ ನಾನು ನಿದ್ದೆ ಇಲ್ದಲೆ. 6 ಗಂಟೆಗೆ ಎದ್ಬಿಟ್ಟು ನಮ್ಮಮ್ಮ ತಲೆ ಬಚ್ಕೊತಿದ್ರು, ನನಗೆ ತಲೆ ಬಚ್ಕೊಟ್ರು. ಈಗ ನಾವು ಬ್ರಷ್ ಮಾಡೋಣ ಅಂತ ನಾನು ಮತ್ತು ನಮ್ಮಮ್ಮ ಹೊರಗಡೆ ಹೋಗ್ತಿದ್ದೋ. ಅದನ್ನ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ ನಾನು. ಇದು ಹೊರಗಡೆ ಹೋಗೋದು, ಫುಲ್ ಔಟ್ ಆಫ್ ಆ ಕಡೆ ಹೋಗೋಕ್ಕೆ, ಇದು ಒಳಗಡೆ ಬರೋಕ್ಕೆ ಅಂತ. ಇದು ಅದಕ್ಕೆ ವಿಡಿಯೋ ಮಾಡ್ಕೊತಿದ್ದೆ ನಾನು ಯಾವ ಥರ ಇದೆ ಅಂತ. ಹಾಸ್ಪಿಟಲು ಗೌರ್ಮೆಂಟ್ ಆಸ್ಪತ್ರೆ ಆದ್ರೂ ತುಂಬ ನೀಟಾಗಿ ಕ್ಲೀನಾಗಿದೆ. ಬೆಳಗ್ಗೆ ತಿಂಡಿಗಿಂತ ಮುಂಚೆ ಕಾಫಿ ಮತ್ತು ಬ್ರೆಡ್ ಕೊಡ್ತಾರೆ, ಅದನ್ನು ಅಮ್ಮ ತೊಗೊಂಬಂದಿದ್ರು. ತಿಂಡಿ ಏನೂ ಕೊಡೋಲ್ಲ, ತಿಂಡಿ ನಾವೇ ಹೋಗಿ ತೊಗೊಂಬರ್ಬೇಕು. ಆಮೇಲೆ ಅವರೇ ಬಂದುಬಿಟ್ಟು ಸ್ವಂತವಾಗಿ ಬೆಡ್ಶೀಟೆಲ್ಲ ಅವರೇ ನೀಟಾಗಿ ಹಾಸಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಈಗ ನಂದು BP ಚೆಕ್ ಮಾಡ್ತಿದ್ರು, ಅದಕ್ಕೆ ಅಮ್ಮ ವೀಡಿಯೋ ಮಾಡ್ಕೊತಿದ್ದಾರೆ. BP ಚೆಕ್ ಮಾಡೋದಕ್ಕೆ BP ಸ್ವಲ್ಪ ಲೋ ಇದೆ ಅಂತ ಅಂದರು. BP ಚೆಕ್ ಅದಾದಮೇಲೆ ಇನ್ನೊಂದು ಏನು ಅಂದರೆ, ಅಲ್ಲಿ ನಾನು ಇರೋ ಜಾಗ, ನಾನು ಎಲ್ಲಿ ಸೀಟಲ್ಲಿ ಇದ್ದೀನಲ್ಲ ಅಲ್ಲಿ ಕರೆಕ್ಟಾಗಿ ಕಿಟಕಿ ಇದೆ. ಕಿಟಕಿಯಿಂದ ಎಷ್ಟು ಚೆನ್ನಾಗಿ ಹೂವು ಅದೆಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿತ್ತು ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನೋಡಿ, ಈಗ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ.
ನೀಟಾಗಿ ಅಷ್ಟೊಂದು ಕಾಣಿಸಲ್ಲ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಮೆಸ್ ಹಾಕಿದ್ದಾರೆ, ಸ್ವಲ್ಪ ಕಾಣಿಸ್ತಿದೆ. ಆಮೇಲೆ ಸರ್ ರೌಂಡಿಗೆ ಸಿಗಿ ಬಂದಿದ್ರಲ್ಲ, ಆಗ ಯಾರೂ ಇರೋಂಗಿಲ್ಲ ಒಳಗಡೆ ಅಂತ ಅಂದ್ಬಿಟ್ಟು ಬರೀ ಪೇಷಂಟ್ಸ್ ಮಾತ್ರ ಇರಬೇಕು ಅಂತ ಇದು ಮಾಡಿದರು. ಜಾಸ್ತಿ ಡ್ರಿಪ್ಸು ಇಂಜೆಕ್ಷನ್ ಎಲ್ಲ ಹಾಕಿ ಫುಲ್ಲು ಕೈ ಊದ್ಕೊಂಡ್ಬಿಟ್ಟಿತ್ತು ನನಗೆ. ಅದಕ್ಕೆ ಅಮ್ಮ ಐಸ್ ಕ್ಯೂಬಿಂದ ಇದು ಬರುತ್ತಲ್ಲ ಅದನ್ನು ತಂದು ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ರು. ಸ್ವಲ್ಪ ಇದಾಗಲಿ, ಊದು ಒಂದು ಸ್ವಲ್ಪ ಇಳಿಲಿ, ಸ್ವೆಲ್ಲಿಂಗ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದರು. ಅದಾದಮೇಲೆ ಸ್ವಲ್ಪ ತಲೆ ತುಂಬ ನೋವ್ತಿದೆ ಅಂತ ಕಾಫಿ ಕುಡಿಯೋಣ ಅಂತ ಅಮ್ಮ ನಾನು ಹೊರಗಡೆ ಹೋದೋ. ಅದಾದಮೇಲೆ ಗೈಸ್ ನಾವು ಹೋಗಿದ್ದು ಗುರುವಾರ ಇದ್ದೋ, ಶುಕ್ರವಾರ ಇದ್ದೋ, ಶನಿವಾರ ಇವತ್ತು. ಶನಿವಾರ ಹಾಫ್, ಹಂಗಂದರೆ ಕರೆಕ್ಟಾಗಿ ಈಗ ಸಂಜೆ 7 ಗಂಟೆ 6:30 ಆಗಿದೆ ಆಲ್ರೆಡಿ. 6:30ಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬಾಯ್ ಗುಡ್ ಬಾಯ್ ಅಂತ ಹೇಳಿಬಿಟ್ಟು ಆಸ್ಪತ್ರೆಗೆ ವಾಪಸ್ ನಾನು ಅಮ್ಮ ಮನೆಗೆ ಬರ್ತಿದ್ದೀವಿ. ನಮ್ಮ ಮನೆಯವ್ರಿಗೆ ಬರೋಕ್ಕಾಗಲಿಲ್ಲ, ಅವ್ರು ಸ್ವಲ್ಪ ಜಾಬಲ್ಲಿ ಬಿಸಿ ಇದ್ದಾರೆ ಅಂತ ಹೋಗಿ ನಾನು ಫೋನ್ಪೇ ಮಾಡ್ತೀನಿ ಅಂತ ಅಂದಿದ್ರು. ಸರಿ ಆಯಿತು ಅಂತ ಬಂದುಬಿಟ್ಟು ಅಮ್ಮ ಅಲ್ಲೇ ನಿಂತ್ಕೋ ದೃಷ್ಟಿ ತೆಗಿಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊತಿದ್ದೆ ನಾನು. ದೃಷ್ಟಿ ತೆಗಿತೀನಿ, 3 ದಿವಸ ಆಸ್ಪತ್ರೆಯಲ್ಲಿದ್ದಲ್ಲ, ದೃಷ್ಟಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ದೃಷ್ಟಿ ತೆಗಿತಿದ್ರಲ್ಲ ಅದನ್ನು ವೀಡಿಯೋ ಮಾಡ್ಕೊತಿದ್ದೆ. ಈ ಥರ ದೃಷ್ಟಿ ತೆಗೆದ್ರೆ ಏನು ಆಸ್ಪತ್ರೆಯಲ್ಲಿ ಇದು ಬಂದ್ವಲ್ಲ ಅದು ಇರಲ್ಲ, ಸ್ವಲ್ಪ ಫ್ರೀ ಮೈಂಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಮ್ಮಿ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲೇ ಕಾಲಿಗೆ ನೀರು ಕೊಟ್ಟರು. ಅಲ್ಲೇ ಕಾಲಿಗೆ ನೀರು ಹಾಕ್ಕೊಂಬಿಟ್ಟು ಒಳಗಡೆ ಬಾರವ ಅಂತ ಅಂದ್ಬಿಟ್ಟು ಕಾಲಿಗೆ ನೀರು ಹಾಕ್ಕೊಂಡು ಹೊರಗಡೆ ಬಂದು ನಾನು ಮತ್ತು ಅಮ್ಮ. ಗಾಯ್ಸ್, ಆಸ್ಪತ್ರೆಯಿಂದ ಬಂದು ಆ ಕ್ಷಣ ಮಾಡಿರೋ ವೀಡಿಯೋ ಇದು. ಕೈ ಯಾವ ಥರ ಊದಿದೆ ನೋಡಿ, ಅಯ್ಯೋ ದೇವರೇ. ಅಲ್ಲಿ ನೋಡಿ, ಅಲ್ಲಿ ಕೈ ಆ ಥರ ಸಖತ್ ಸ್ವೆಲ್ಲಿಂಗ್ ಆಗ್ತಿತ್ತು. ಅದಕ್ಕೆ ಬೇಡ ಅಂತ ಡಿಸ್ಚಾರ್ಜ್ ಮಾಡ್ಕೊಂಡು ನಾನೇ ಬಂದ್ಬಿಟ್ಟೆ. ಬ್ಲಾಗ್ ಚಿಕ್ಕದಾಗಿರುತ್ತೆ. ಇನ್ನೊಂದೇನು ಅಂದರೆ ಇಷ್ಟೇ ಬ್ಲಾಗು, ಜಾಸ್ತಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಇಂಜೆಕ್ಷನ್ ಎಲ್ಲ ಕೊಡೋದು ಮತ್ತು ಬ್ಲಡ್ ಟೆಸ್ಟಿಗೆಲ್ಲ ಹೋಗಿದ್ದೆಲ್ಲ ವೀಡಿಯೋ ಮಾಡ್ಕೊಬೇಕಾಗಿತ್ತು. ಆದರೆ ಸುಸ್ತಾಗಿತ್ತು ನನಗೆ. ನನ್ನೇ ಒಬ್ಬರು ಹಿಡ್ಕೊಂಡು ಹೋಗ್ಬೇಕಾಗಿತ್ತು, ಅಷ್ಟು ಸುಸ್ತಿತ್ತು ನನ್ನ ಬಾಡೀಲಿ. ಹಂಗಾಗಿ ಅಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋದಲ್ಲಿ. ಇನ್ನೊಂದು ಏನು ಅಂದರೆ, ನನ್ನ ಫಸ್ಟ್ ಫ್ಯಾಮಿಲಿ ಅಂದರೆ ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮ ಮನೆಯವರು ಮತ್ತು ನಾನು. ನೆಕ್ಸ್ಟ್ ಫ್ಯಾಮಿಲಿ ಅಂದರೆ ನೀವು. ನನಗೇನಾದ್ರು ಶೇರ್ ಮಾಡ್ಕೊಬೇಕು ಅಂತ ನನ್ನ ಮನಸ್ಸಿಗೆ ಏನಾರು ಅನಿಸಿದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನೇ ಒಂದಿದ್ರೂ ಶೇರ್ ಮಾಡ್ಕೊಬೇಕು ಅಂತ ನನ್ನ ಮನಸ್ಸಿಗೆ ಬರುತ್ತೆ. ನೆಕ್ಸ್ಟ್ ನೀವೇ ಅಲ್ವಾ ಫ್ಯಾಮಿಲಿ, ಹಂಗಾಗಿ ನಾನು ನಿಮ್ಮ ಹತ್ರ ಪ್ರತಿಯೊಂದು ಶೇರ್ ಮಾಡ್ಕೊತೀನಿ. ಡ್ರಿಪ್ಸ್ ಹಾಕಿದ್ರಲ್ಲ ಅದನ್ನು ನಾನು ಇನ್ಸ್ಟಾ ಸ್ಟೋರಿ ಮತ್ತು ವಾಟ್ಸಪ್ ಸ್ಟೇಟಸ್ಗೆ ಹಂಗೆ ಒಂದು ಕ್ಲಿಪ್ ಹಾಕಿದೆ, ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಅಷ್ಟೇ. ಅದನ್ನು ನಮ್ಮಮ್ಮನ ತಂಗಿ ಮಕ್ಕಳು ಇಬ್ಬರಿದ್ದಾರೆ. ಅವರು ಹೆಸರನ್ನು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಅವರು ನನ್ನ ಸ್ಟೇಟಸ್ ನೋಡಿದ್ದಾರೆ, ಫೋನ್ ಮಾಡೋವಷ್ಟು ಪಾಪ ಅವ್ರಿಗೆ ಪುರ್ಸತ್ತಿಲ್ಲ. ಅವರು ತುಂಬ ಬೆಳೆದೋಗಿದ್ದಾರೆ, ಹಂಗಾಗಿ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಇನ್ನೊಂದು, ನಾನು ಅವ್ರಿಗೆ ಫೋನ್ ನೋಡಿದ್ರೂ ನಮ್ಮ ಅಕ್ಕ ಯಾವ ಥರ ಇದ್ದಾಳೆ, ನಮ್ಮ ಅಕ್ಕನೂ ಅನ್ನಲ್ಲ ಬಿಡಿ, ಅವರು ಒಟ್ಟಿನಲ್ಲಿ ಒಂದು ನೋಡಿದ್ರೂ, ಒಂದು ಡ್ರಿಪ್ ಹಾಕಿರೋದು ನೋಡಿದ್ರೂ ಒಂದು ಏನು ಎಂತು ಅಂತ ಕಾಲ್ ಮಾಡಿಲ್ಲ ನನಗೆ, ಏನೂ ಮಾಡಿಲ್ಲ ಮಟ್ಟಿಲ್ಲ. ಸುಕ್ಕು ಹಾಂ, ಅದೇನೇ ಅವ್ರವ್ರ ಹಣೆ ಬರ. ಕಷ್ಟದಲ್ಲಿ ಇರದೇರವರು ಗೈಸ್, ಸುಕ್ಕು ಕಷ್ಟದಲ್ಲೇ ಇಲ್ಲ ಅಂದಮೇಲೆ ಅವ್ರು ಸುಖದಲ್ಲಿ ಇದ್ರೇನು ಇಲ್ದಿದ್ರೇನು, ನನಗೆ ಅದ್ರದ್ದು ಅವಶ್ಯಕತೆ ಇಲ್ಲ. ಅವರು ಎಮೋಷನ್ ಆಗ್ತಿದ್ದಾರೆ. ಮೇಲಿದ್ದವ್ರು ಕೆಳಗೆ ಹೋಗ್ಲೇಬೇಕು, ಕೆಳಗಿದ್ದವ್ರ ಮೇಗ್ ಬರ್ಲೇಬೇಕು. ಬಂದೇ ಬರುತ್ತೆ, ನಮಗೂ ಕಾಲ ಬರುತ್ತೆ, ಕಾಯೋಣ ಅಲ್ಲಿವರೆಗೂ. ಕಷ್ಟದಲ್ಲಿ ಇಲ್ದಿರೋರು ಸುಖದಲ್ಲಿ ಏನು ಮಾಡೋಕ್ಕೆ ಅದು ಅವಶ್ಯಕತೆ ಇಲ್ಲ. ಆ ಥರ ನನಗೆ ತಮ್ಮದಿರು ಇರೋದು ಬೇಡ, ಅವರಿದ್ರೂ ಒಂದೇ, ನನಗೆ ಇಲ್ದಿದ್ರು ಒಂದೇ. ಇನ್ನು ಮುಂದೆ ನಾನು ಈ ಬ್ಲಾಗಲ್ಲಿ ಹೇಳ್ತಿರೋದು, ಇನ್ನು ಮುಂದೆ ನಮ್ಮ ಅಮ್ಮನ ಮನೆ ಫ್ಯಾಮಿಲಿ ಯಾರೇ ಆಗಿರ್ಬೋದು, ನಮ್ಮ ಅಜ್ಜಿ ಒಬ್ಬರು ಬಿಟ್ಟು, ನಮ್ಮಮ್ಮನ ತಾಯಿ ಒಬ್ಬರು ಬಿಟ್ಟು ಯಾರೇ ಆಗಿರ್ಬೋದು, ನಮ್ಮಮ್ಮನ ಫ್ಯಾಮಿಲೀಲಿ ನನಗೆ ಇವತ್ತು ಕ್ಷಣಕ್ಕೆ ಅವರಿದ್ರೂ ಒಂದೇ. ನನಗೆ ನನ್ನ ಪಾಲಿಗೆ ಅವ್ರು ಇಲ್ಲದಿದ್ದರೂ ಒಂದೇ. ಅವ್ರ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ. ಈ ಬ್ಲಾಗಲ್ಲೇ ನಾನು ಹೇಳ್ತಿದ್ದೀನಿ, ಅವ್ರ ದುಡ್ಡು, ಅವ್ರ ಹಣ, ಅವ್ರದ್ದು ಏನೇ ಇದ್ರೂ ಅದು ಅವ್ರ ಹತ್ರ ಇರುತ್ತೆ ಅಂತೂ ನಮ್ಮ ಹತ್ರ ಯಾವತ್ತೂ ಇರಲ್ಲ. ಎಲ್ಲರಿಗೂ ಕಷ್ಟ ಬರುತ್ತೆ, ಯಾರಿಗೂ ಕಷ್ಟ ಬರ್ದೇ ಇರಲ್ಲ. ಯಾರೂ ಹಿಂಗೆ ಇರ್ತಾರೆ ಅನ್ನೋದು ಯಾವುದೇ ರೀತಿ ಗ್ಯಾರಂಟಿ ಇಲ್ಲ.
ಎಲ್ಲರಿಗೂ ಹಿಂಗೆ ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು. ಅದನ್ನೆಲ್ಲ ದೇವ್ರು ನೋಡ್ಕೊತಾನೆ. ನಾನು ಏನು ಹೇಳೋಕ್ಕೋಗಲ್ಲ, ದೇವ್ರಿದ್ದಾನೆ ಅಷ್ಟೇ ನಾನು ಹೇಳೋದು. ಈ ಬ್ಲಾಗು ಸ್ವಲ್ಪ ಶಾರ್ಟ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಥರ ಇತ್ತು ನಂದು ಜರ್ನಿ ಅಂತ ನಾನು ತೋರಿಸಿದ್ದೀನಿ, ಹಾಸ್ಪಿಟಲ್ ಜರ್ನಿ ನಂದು ಯಾವ ಥರ ಇತ್ತು ಅಂತ. ಯಾರು ನನ್ನ ಮಗಳದು ಹಾಕಿರೋದು ನಾನು ನೋಡಿ ನಮ್ಮ ಫ್ಯಾಮಿಲಿಲಿ ನಮ್ಮ ಭಾರತಕ್ಕ ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ನವಿತ್ರ ಮತ್ತು ಆಶಾ ಅಂತ ಪಾಪ ದೇವನಹಳ್ಳಿ, ಅದು ಮಾನಸನ ಫ್ರೆಂಡು, ಅದು ನಮಗೆ ಮೆಸೇಜಲ್ಲಿ ಕೇಳ್ತು ಏನಾಗಿದೆ ಮಾನ್ಯ ಅಂತ ಮೆಸೇಜಲ್ಲಿ ಕೇಳ್ತು ಆಶಾ. ಮತ್ತು ನಮ್ಮ ಭಾರತಕ್ಕೆ ಫೋನ್ ಮಾಡಿ ಕೇಳಿದರು ಏನಾಯಿತು ಪವಿ ಅಂತ. ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ನವಿತ್ರನೂ ಕೇಳ್ತು ಏನಾಗಿದೆ ಮಾನ್ನಿಂಗೆ, ಕರ್ಕೊಂಡೋಗಿದೆಯಾ ಆಸ್ಪತ್ರೆಗೆ, ಇದು ತೋರಿಸೋರೆ. ನನ್ನ ರಕ್ತದವರು ಏನೋ ಗೊತ್ತಿಲ್ಲ, ಅದು ಏನು ಅಹಂಕಾರ ತುಂಬಿ ತುಳುಕ್ತಾ ಇತ್ತು ಅವ್ರಿಗೆಲ್ಲ, ಅದಂತೂ ನನಗೆ ಗೊತ್ತಿಲ್ಲ. ಕಷ್ಟದಲ್ಲಿ ಒಂದು ಮಾತು ಕೇಳೋಷ್ಟು ಪುರ್ಸತ್ತು ಟೈಮ್ ಅವ್ರಿಗಿಲ್ಲ. ಅದೇ ಥರ ಅವರು ತುಂಬ ಟೈಮಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವ್ರು ಅದೇ ಥರನೇ ಇರಲಿ, ಅವ್ರ ಮಟ್ಟಕ್ಕೆ ನಾವು ಹೋಯ್ತೀವಿ. ಅವಾಗ ನಾನು ಅವಾಗ ಉತ್ತರ ಕೊಡೋ ಅಂಥ ಟೈಮ್ ಬಂದೇ ಬರುತ್ತೆ, ಬರ್ದಂಗಿರಲ್ಲ. ಮೇಲಿದ್ದವ್ರು ಕೆಳಗೆ ಹೋಗಲೇಬೇಕು, ಕೆಳಗಿದ್ದವ್ರು ಬೇಗ ಬರಲೇಬೇಕು. ಅದು ವಿಧಿ ದಿಕ್ಕಿತ. ಯಾರಿಗೆ ಯಾವುದು ಶಾಶ್ವತ ಅಲ್ಲ, ಎಲ್ಲ ಹಿಂಗೆ ಇರ್ತೀವಿ ಅನ್ನೋದೇನಿಲ್ಲ. ಅವ್ರು ಕೇಳಿದರು, ಖುಷಿ ಆಯಿತು. ಅಂದರೆ ಅವಳಿಗೆ ನನ್ನ ಗಂಡನ ಮನೆಯವರು ಜಾಸ್ತಿ ಕಾಂಟ್ಯಾಕ್ಟಲ್ಲಿಲ್ಲ, ನಮ್ಮ ತಂದೆ ತಾಯಿ ಮನೆಯವ್ರು ಜಾಸ್ತಿ ಕಾಂಟ್ಯಾಕ್ಟಲ್ಲಿ ಅವಳಿಗೆ. ಹಂಗಾಗಿ ಅವಳು ಕೇಳಲಿಲ್ಲ. ಅವಳಿಗೆ ನೋವಾಯಿತು. ನಾನು ಹಾಕಿದ್ದನ್ನು ನೋಡಿ ನಿನ್ನ ತಂಗಿ ಮಕ್ಕಳು ಅವ್ರ ಅಮ್ಮದಿರಿಗೆ ಹೇಳಿಲ್ವಾ, ಅವ್ರ ಅಮ್ಮದಿರು ಫೋನ್ ಮಾಡಲಿಲ್ಲ, ಅವರು ಫೋನ್ ಮಾಡಲಿಲ್ಲ ಅಂತ. ಬೇಕಾಗೂ ಇಲ್ಲ ನನಗೆ ಆ ಸಂಬಂಧ. ನನ್ನ ತವ್ರ ಮನೆ ಸಂಬಂಧನೇ ಬೇಡ ನನಗೆ, ಬೇಕಾಗೂ ಇಲ್ಲ ನನಗೆ. ಯಾಕೆಂದರೆ ನನ್ನ ಗಂಡ, ನನ್ನ ಅಳಿಯ, ನನ್ನ ಮಗಳು, ಇವರೇ ನನ್ನ ಪ್ರಪಂಚ. ಆ ದೇವ್ರು ಕೊಟ್ಟಿರೋ ವರ ನನಗೆ ಅವ್ರು 3 ಜನ. ನನ್ನ ತಂದೆ ನನ್ನ ತವ್ರ ಮನೆ ಇದೇ ಬೇಡ ನನಗೆ. ಅಕ್ಕ ತಂಗಿರು ಬೇಡ ನನಗೆ, ಅಣ್ಣ ತಮ್ಮಂದಿರು ಬೇಡ, ತಮ್ಮದಿರು ಬೇಡ ನನಗೆ, ತಂಗಿರು ಬೇಡ, ತಂಗಿರು ಮಕ್ಕಳು ಬೇಡ, ತಮ್ಮದಿರು ಮಕ್ಕಳು ಬೇಡ. ಸಾಕು, ನನ್ನ ಕುಟುಂಬ ಇದೇ ಆಗಿದ್ರೆ ಅಷ್ಟು ಸಾಕು. ಎಲ್ಲರಿಗೂ ಬರುತ್ತೆ ಕಷ್ಟ, ಬರ್ದಾಗ ಯಾರಿಗೂ ಇರೋಲ್ಲ ಗೈಸ್, ಬಂದೇ ಬರುತ್ತೆ. ಕೇಳಿದವರಲ್ಲ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತಕ್ಕಂಗೆ, ಆಶಿಂಗೆ, ಮತ್ತು ನನ್ನ ಚಿಕ್ಕಮ್ಮನ ಮಗಳು ನವೀತ್ರಿಗೆ, ನನ್ನ ಮಗಳ ಬಗ್ಗೆ ಕೇಳಿದ್ದಕ್ಕೆ ಖುಷಿ ಆಗೋದು, ಮನಸ್ಸು ನೆಮ್ಮದಿ ಆಯಿತು. ಕೇಳ್ಕೊಂಡ್ರಲ್ಲ ಅಂತ ಅಂದ್ಬಿಟ್ಟು. ಕೇಳಲಿಲ್ವಲ್ಲ ನನ್ನ ಅಪ್ಪನ ಮನೆಯವರು ಅಂತ ನನ್ನ ಮಗಳು ನೊಂದ್ಕೊಂಡಾಗ ನನಗೆ ತಡೆಯೋಕ್ಕಾಗಲ್ಲ. ನಾನು ಲೆಕ್ಕಕ್ಕೂ ಇಟ್ಟಿಲ್ಲ ಗೈಸ್, ಅವ್ರನ್ನ ನಾನು ಲೆಕ್ಕಕ್ಕೆ ಇಟ್ಟಿಲ್ಲ ನಾನು, ಬಿಡಿ. ನನ್ನ ಮಗಳು ಲೆಕ್ಕಕ್ಕೆ ಇಟ್ಕೊಂಡು ಇವತ್ತವರೆಗೂ ಕೂತಿದ್ಲು. ಅದಕ್ಕೆ ಅವಳಿಗೆ ಗೊತ್ತಾಯ್ತು ಇವತ್ತು ಏನು ಅಂತ. ಎಲ್ಲರಿಗೂ ಬರುತ್ತೆ ಕಷ್ಟ, ಯಾರಿಗೂ ಬರ್ದಂಗಿರೋಲ್ಲ. ಆದರೆ ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡಿದ್ದಕ್ಕೆ ಕ್ಷಮಿಸಿ ಗೈಸ್. ಥರ ತಲೆ ಬಿಸಿ, ನಾನು ದುಃಖ ತಡೆಯಲ್ಲ, ನೋವು ತಡೆಯೋಕ್ಕೆ ಇಷ್ಟಪಡೋಕ್ಕೆ ನನಗೆ ಹೊರ್ಗಾಕ್ಬಿಡ್ತೀನಿ. ಮನಸ್ಸು ತಡೆಯೋಕ್ಕಲ್ಲ, ಹೇಳಿದ್ದಕ್ಕೆ ಕ್ಷಮಿಸಿ ಗೈಸ್. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬ್ಲಾಗ್ ಇಷ್ಟ ಆಗೋದು ಅಂತ ಅಲ್ಲ, ನಾನು ಯಾವ ಥರ ಇದ್ದೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ, ಯಾವ ಥರ ರಿಕವರಿಂಗ್ ಇತ್ತು, ಮತ್ತು ನನ್ನ ಮನಸ್ಸಲ್ಲಿ ಏನಿತ್ತು ಅಂತ ನೀವೇ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಹಂಗಂಗೆ ನಾನು ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನಿಸಿರೋದಕ್ಕೆ ನಾನು ನಿಮ್ಮ ಹತ್ರ ಬಾಯಿ ಬಿಚ್ಚಿ ಏನೇನೋ ಮನಸ್ಸಲ್ಲಿತ್ತು ನಾನು ಮತ್ತು ನಮ್ಮಮ್ಮ ಹೇಳ್ಕೊಂಡಿದ್ದೀವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಬ್ಲಾಗ್ ನೋಡ್ತಾ ಇರೋರು ಈ ಥರ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಅಂತಲೇ ನಾವು ನಿಮ್ಮ ಹತ್ರ ಪ್ರತಿಯೊಂದು ಶೇರ್ ಮಾಡಿರೋದೀಗ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಲವ್ ಯು ಆಲ್. ಬಾಯ್.